ಕಕ್ಕಬ್ಬೆ ಸಮೀಪದ ಕುಂಜಿಲ ಪೈನರಿ ಮಖಾಂ ಉರುಸ್ ಸಮಾರಂಭವು ಮಾರ್ಚ್ 27ರಿಂದ 31ರವರೆಗೆ ನಡೆಯಲಿದ್ದು, ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳೊಂದಿಗೆ ಆಚರಿಸಲು ತೀರ್ಮಾನಿಸಲಾಗಿದೆ ಎಂದು ಪೈನರಿ ಮುಸ್ಲಿಂ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ತಿಳಿಸಿದ್ದಾರೆ. ಕುಂಜಿಲ ಪೈನರಿ ಜಮಾತ್ ಕಚೇರಿಯಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿದ ಅವರು, ಉರುಸ್ ಸಮಾರಂಭದಲ್ಲಿ ಸಾಮಾಜಿಕ, ಧಾರ್ಮಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದು, ಎಲ್ಲ ಜಾತಿ ಧರ್ಮದವರು ಸೌಹಾರ್ದತೆಯಿಂದ ಪಾಲ್ಗೊಂಡು ಯಶಸ್ವಿಗೊಳಿಸಬೇಕೆಂದು ಮನವಿ ಮಾಡಿದರು. ಪ್ರಸಿದ್ಧ ಕುಂಜಿಲ ಪೈನರಿ ದರ್ಗಾ ಶರೀಫ್ 2026ನೇ ಸಾಲಿನ ಉರುಸ್ ಕಾರ್ಯಕ್ರಮವು ಇದೇ ಮಾರ್ಚ್ ತಿಂಗಳ 27ರಿಂದ 31ನೇ ತಾರೀಕಿನವರೆಗೆ ವಿಜೃಂಭಣೆಯಿಂದ ನಡೆಸಲು ತೀರ್ಮಾನಿಸಲಾಗಿದ್ದು, ಸದರಿ ಕಾರ್ಯಕ್ರಮಕ್ಕೆ ಹಲವಾರು ಧಾರ್ಮಿಕ ಪಂಡಿತರು, ಹಲವಾರು ನೇತಾರರು, ರಾಜಕೀಯ ನೇತಾರರು ಆಗಮಿಸಲಿದ್ದು, ಸದರಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ನಾಡಿನ ಕೊಡಗು ಜಿಲ್ಲೆಯ ಎಲ್ಲ ಜಾತಿ ಧರ್ಮ ವೇದ ಮರೆತು ಕಾರ್ಯಕ್ರಮಕ್ಕೆ ಆಗಮಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಮಾಧ್ಯಮದ ಮುಖಾಂತರ ಎಲ್ಲರಿಗೂ ವಿನಂತಿ ಮಾಡ್ತೇನೆ. ಜಮಾತ್ ಕಾರ್ಯದರ್ಶಿ ಸಯೀದ್ ಪಯ್ಯಡತ್ ಮಾತನಾಡಿ, ಮಾರ್ಚ್ 27ರಂದು ಜುಮಾ ನಮಾಜಿನ ಬಳಿಕ ಧ್ವಜಾರೋಹಣ ನೆರವೇರಿಸುವ ಮೂಲಕ ಉರುಸ್ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ನೀಡಲಾಗುತ್ತದೆ. ಅಂದು ರಾತ್ರಿ ಪ್ರಖ್ಯಾತ ವಾಗ್ಮಿ ಹಂಸ ಮಿಸ್ಬಾಯಿ ಓಟಪಡವು ಧಾರ್ಮಿಕ ಪ್ರವಚನ ನಡೆಸಲಿದ್ದಾರೆ. ಮಾರ್ಚ್ 28ರಂದು ರಾತ್ರಿ ಮುಸ್ತಫಾ ಸಕಾಫಿ ತೆನ್ನಲ ಮತ ಪ್ರವಚನಕ್ಕೆ ನೇತೃತ್ವ ವಹಿಸಲಿದ್ದಾರೆ. ಮಾರ್ಚ್ 29ರಂದು ಸಯೀದ್ ಏಳಂಗೂರ್ ತಂಗಳ್ ನೇತೃತ್ವದಲ್ಲಿ ಸ್ವಲಾತ್ ವಾರ್ಷಿಕ ಮತ್ತು ದುವಾ ಮಜ್ಲಿಸ್ ನಡೆಯಲಿದ್ದು, ಅಬ್ದುಲ್ ರಜಾಕ್ ಅಬ್ರಾರಿ ಧಾರ್ಮಿಕ ಪ್ರವಚನ ನೀಡಲಿದ್ದಾರೆ ಎಂದರು. ಮಾರ್ಚ್ 30ರಂದು ಮಧ್ಯಾಹ್ನ 1:30 ಗಂಟೆಗೆ ಜಮಾತ್ ಅಧ್ಯಕ್ಷ ಎಂಎ ಸೌಕತ್ ಅಲಿ ಅಧ್ಯಕ್ಷತೆಯಲ್ಲಿ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು, ಕುಂಜಿಲ ಮುದರಿಸ್ ನಿಜಾರ್ ಆಸನಿ ಕಕ್ಕಡಿಪುರಂ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ. ಕೇರಳದ ಪ್ರಖ್ಯಾತ ವಾಗ್ಮಿ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಧಾರ್ಮಿಕ ಮತ ಪ್ರಭಾಷಣ ನಡೆಸಲಿದ್ದಾರೆ. ಮುಖ್ಯ ಅತಿಥಿಗಳಾಗಿ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಕ್ಷೇತ್ರದ ಶಾಸಕರಾದ ಎಎಸ್ ಪೊನ್ನಣ್ಣ, ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷ ಧರ್ಮಜ ಉತ್ತಪ್ಪ, ಕರ್ನಾಟಕ ಕ್ರೀಡಾ ಪ್ರಾಧಿಕಾರದ ಉಪಾಧ್ಯಕ್ಷ ಅರುಣ್ ಮಾಚಯ್ಯ ಸೇರಿದಂತೆ ಧಾರ್ಮಿಕ, ಸಾಮಾಜಿಕ ಹಾಗೂ ರಾಜಕೀಯ ನೇತಾರರು ಭಾಗವಹಿಸಲಿದ್ದಾರೆ. ಅಂದು ಸಂಜೆ 4 ಗಂಟೆಗೆ ಮೌಲುದ್ ಪಾರಾಯಣ ಹಾಗೂ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ನಡೆಯಲಿದೆ. ರಾತ್ರಿ ನವಾಜ್ ಮನ್ನಾನಿ ಪನವೂರ್ ಧಾರ್ಮಿಕ ಮತ ಪ್ರವಚನ ನೀಡಲಿದ್ದಾರೆ. ಮಾರ್ಚ್ 31ರಂದು ರಾತ್ರಿ ಸಮಾರೋಪ ಸಮಾರಂಭ ನಡೆಯಲಿದ್ದು, ಪ್ರಖ್ಯಾತ ವಾಗ್ಮಿ ಹಾಫಿಲ್ ಅಹಮದ್ ಕಬೀರ್ ಬಾಖವಿ ಮುಖ್ಯ ಪ್ರಭಾಷಣ ನಡೆಸಲಿದ್ದಾರೆ ಎಂದು ಸಯೀದ್ ಪಯ್ಯಡತ್ ಮಾಹಿತಿ ನೀಡಿದರು. ಮಾರ್ಚ್ 27 ಶುಕ್ರವಾರ ಮಧ್ಯಾಹ್ನ 2:30 ಗಂಟೆಗೆ ಜಮಾಯತ್ ಅಧ್ಯಕ್ಷರಾದ ಜನಾಬ್ ಶೌಕತ್ ಅಲಿ ಎಮ್ಮೆರವರ ನೇತೃತ್ವದಲ್ಲಿ ಧ್ವಜಾರೋಹಣ ನೆರವೇರಲಿದೆ. ಬಳಿಕ ಖತೀಬರಾದ ಬಹುಮಾನಿ ನಿಜಾರ್ ಆಸನಿ ಕಕ್ಕಡಿಪುರಂ ರವರ ನೇತೃತ್ವದಲ್ಲಿ ಮಕಾಂ ಅಲಂಕಾರ ಹಾಗೂ ಸಾಮೂಹಿಕ ದುವಾ ಜರುಗಲಿದೆ. ಪ್ರತಿದಿನ ರಾತ್ರಿ 8 ಗಂಟೆಗೆ ಸರಿಯಾಗಿ ಅಂತಾರಾಷ್ಟ್ರೀಯ ಖ್ಯಾತಿಯ ಪ್ರಭಾಷಣಗಾರರಿಂದ ಧಾರ್ಮಿಕ ಪಥಪ್ರಭಾಷಣ ನಡೆಯಲಿದೆ. ಶುಕ್ರವಾರ ಹಂಸಾ ಮಿಸ್ಬಾಯಿ ಓಟಪಡವು, ಶನಿವಾರ ಮುಸ್ತಫಾ ಸಕಾಫಿ ತೆನ್ನಲ, ಭಾನುವಾರ ಬಹುಮಾನಿ ಅಬ್ದುಲ್ ರಜಾಕ್ ಅಬ್ರಾರಿ ಕಾಸರಗೋಡು ಮುಖ್ಯ ಪ್ರಭಾಷಣೆಗೈಯಲಿದ್ದಾರೆ ಹಾಗೂ ಪೈನರಿ ಸಲಾತ್ ವಾರ್ಷಿಕ ನಡೆಯಲಿದ್ದು, ಸಯ್ಯದ್ ಏಳಂಗೂರು ತಂಗಳರವರ ನೇತೃತ್ವದಲ್ಲಿ ಸಲಾತ್ ಮತ್ತು ದುವಾ ಮಜ್ಲಿಸ್ ಜರುಗಲಿದೆ. ಸೋಮವಾರ ರಾತ್ರಿ 8 ಗಂಟೆಗೆ ಬಹುಮಾನಿ ನವಾಜ್ ಮನ್ನಾನಿ ಪನವೂರ್, ಮಂಗಳವಾರ ರಾತ್ರಿ 8 ಗಂಟೆಗೆ ಅಂತಾರಾಷ್ಟ್ರೀಯ ಖ್ಯಾತ ಪ್ರಭಾಷಣಗಾರರಾದ ಬಹುಮಾನ್ಯರಾದ ಹಾಫಿಜ್ ಅಹಮದ್ ಕಬೀರ್ ಬಾಕವಿ ಅವರು ಪ್ರಭಾಷಣೆಗೈಯಲಿದ್ದಾರೆ. ಮಾರ್ಚ್ 30 ಸೋಮವಾರ ಮಧ್ಯಾಹ್ನ 1:30 ಗಂಟೆಗೆ ಸಾರ್ವಜನಿಕ ಸೌಹಾರ್ದ ಸಮ್ಮೇಳನ ನಡೆಯಲಿದ್ದು, ಕುಂಜಿಲ ಪೈನರಿ ಜಮಾಯತ್ ಅಧ್ಯಕ್ಷರಾದ ಜನಾಬ್ ಶೌಕತ್ ಅಲಿ ಎಮ್ಮೆರವರು ಅಧ್ಯಕ್ಷತೆ ವಹಿಸಲಿದ್ದಾರೆ. ಬಹುಮಾನ್ಯರಾದ ನಿಜಾರ್ ಆಸನಿ ಕಕ್ಕಡಿಪುರಂ ರವರು ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದು, ಪೈನರಿ ಜಮಾಯತ್ ಮಾಜಿ ಕಾರ್ಯದರ್ಶಿ ಅಜೀಜ್ ಮಾಸ್ಟರ್ ಅವರು ಸ್ವಾಗತವನ್ನು ಕೋರಲಿದ್ದಾರೆ. ಅಂತಾರಾಷ್ಟ್ರೀಯ ಮಟ್ಟದ ಪ್ರಸಿದ್ಧ ವಿದ್ವಾಂಸರಾದ ಮೌಲಾನಾ ಪೇರೋಡ್ ಅಬ್ದುಲ್ ರೆಹಮಾನ್ ಸಕಾಫಿ ಉಸ್ತಾದರವರು ಮುಖ್ಯ ಪ್ರಭಾಷಣೆಗೈಯಲಿದ್ದಾರೆ. ಈ ಸಂವಾದ ವೇದಿಕೆಯಲ್ಲಿ ನಾಡಿನ ಗಣ್ಯರು ಭಾಗವಹಿಸಲಿದ್ದು, ಮುಖ್ಯ ಅತಿಥಿಗಳಾಗಿ ಮಾನ್ಯ ಮುಖ್ಯಮಂತ್ರಿಗಳ ಕಾನೂನು ಸಲಹೆಗಾರರು ಹಾಗೂ ವಿರಾಜಪೇಟೆ ಎಮ್ಮೆ ಶಾಸಕರಾದ ಶ್ರೀ ಎಸ್ ಪೊನ್ನಣ್ಣ ಮತ್ತು ಕೊಡಗು ಜಿಲ್ಲಾ ಗ್ಯಾರಂಟಿ ಅನುಷ್ಠಾನ ಸಮಿತಿ ಅಧ್ಯಕ್ಷರಾದ ಶ್ರೀ ಧರ್ಮಜ ಉತ್ತಪ್ಪ ಹಾಗೂ ಶ್ರೀ ಅರುಣ್ ಮಾಚೆ ಉಪಾಧ್ಯಕ್ಷರು, ಅಖಿಲ ಭಾರತ ಸ್ಪೋರ್ಟ್ಸ್ ಅಥಾರಿಟಿ ಇವರು ಅತಿಥಿಗಳಾಗಲಿದ್ದಾರೆ ಹಾಗೂ ಹಲವಾರು ಉಲಮಾ ಉಮರಾ ನೇತಾರರು, ನಾಡಿನ ಗಣ್ಯರು ಭಾಗವಹಿಸಲಿದ್ದಾರೆ. ಸೋಮವಾರ ಸಂಜೆ 4:15 ಗಂಟೆಗೆ ಆಗಮಿಸಿದ ಸಾರ್ವಜನಿಕ ಅನ್ನದಾನ ಕಾರ್ಯಕ್ರಮವನ್ನು ಏರ್ಪಡಿಸಲಾಗಿದೆ. ನಾಡಿನಲ್ಲಿ ಭಾವೈಕ್ಯತೆ ಬೀಜ ಬಿತ್ತುವ ಈ ಐತಿಹಾಸಿಕ ಬೃಹತ್ ಉರುಸ್ ಕಾರ್ಯಕ್ರಮದಲ್ಲಿ ನಾಡಿನಾದ್ಯಂತ ಇರುವ ಎಲ್ಲ ಜಾತಿ ಧರ್ಮದ ಬಾಂಧವರು ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸಿ ಯಶಸ್ವಿಗೊಳಿಸಬೇಕಾಗಿ ಆಡಳಿತ ಮಂಡಳಿ ಪರವಾಗಿ ಅತ್ಯಂತ ಕಾಳಜಿಯಿಂದ ವಿನಂತಿ. ಸುದ್ದಿಗೋಷ್ಠಿಯಲ್ಲಿ ಪೈನರಿ ಜಮಾತ್ ಉಪಾಧ್ಯಕ್ಷ ವಿಎ ಅಬ್ದುಲ್ ರೆಹಮಾನ್, ಕೋಶಾಧಿಕಾರಿ ಹಂಸಾ ಕೆಎಚ್, ದರ್ಸ್ ಸಮಿತಿ ಅಧ್ಯಕ್ಷ ಹಂಸಾ ಟಿಯು, ರಿಲೀಫ್ ಉಪಾಧ್ಯಕ್ಷ ರಶೀದ್ ಮಕ್ಕಿ, ಸಲಹಾ ಸಮಿತಿ ಸದಸ್ಯರಾದ ವೈಕೋಲ್ ಮೂಸಾ, ಸಲಾಂ ಬಾರಿಕೆ ಹಾಜರಿದ್ದರು. ಚಿತ್ತಾರ ನ್ಯೂಸ್, ಚಯ್ಯಂಡಾಣೆ.